ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ರಷ್ಯಾದ ತೈಲ ಟ್ಯಾಂಕರ್ನ ಅಮೆರಿಕ ವಶಪಡಿಸಿಕೊಂಡಿದ್ಯಾಕೆ? ರಷ್ಯಾ ಜೊತೆ ವ್ಯವಹರಿಸ್ತಾ ಇರುವಂತಹ ದೇಶಗಳ ಮೇಲೆ ಅಮೆರಿಕಾಗೆ ಸಿಟ್ಟ್ಯಾಕೆ? ಭಾರತ ಸೇರಿ ಇತರೆ ದೇಶಗಳ ಸುಂಕಗಳನ್ನ ಅಮೆರಿಕ ಹೆಚ್ಚು ಮಾಡ್ತಾ ಇರೋದ್ಯಾಕೆ? ಆರ್ಥಿಕ ಯುದ್ಧವನ್ನ ಅಮೆರಿಕ ಸಾಡ್ತಾ ಇರೋದ್ರ ಹಿಂದಿರುವಂತಹ ರಣತಂತ್ರ ಏನು? ಸ್ಯಾಂಕ್ಷನ್ಗಳನ್ನ ಹಾಕೋದು, ಬೇರೆ ದೇಶಗಳು ರಷ್ಯಾದ ಜೊತೆ ವ್ಯವಹಾರವನ್ನ ಮಾಡದೇ ಇರೋ ರೀತಿ ತಡೆಯೋದು, ವೆನೆಜುವೆಲಾ ಜೊತೆಗೂ ಅದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತು ರಷ್ಯಾ. ವೆನೆಜುವೆಲಾ ಜೊತೆಗೂ ಅದೇ ಅಸ್ತ್ರವನ್ನ ಅಮೆರಿಕ ಪ್ರಯೋಗ ಮಾಡಿದ್ದು, ರಷ್ಯಾದ ಜೊತೆಗೂ ಅದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಸ್ಯಾಂಕ್ಷನ್ಗಳ ಮೇಲೆ ಸ್ಯಾಂಕ್ಷನ್ ಅನ್ನ ಹಾಕ್ತಾ ಇದೆ, ಆರ್ಥಿಕ ಯುದ್ಧವನ್ನ ಸಾಡ್ತಾ ಇದೆ ಅಮೆರಿಕ. ಇದರ ಹಿಂದಿರುವಂತಹ ರಣತಂತ್ರ ಏನು ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವರ್ಷಗಳಿಂದ ರಷ್ಯಾ ಹಾಗೆ ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ. ಎರಡೂ ದೇಶಗಳ ನಡುವೆ ಶಾಂತಿ ಸಂಧಾನಕ್ಕೆ ಅಮೆರಿಕ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಆದ್ರೆ ಆ ಪ್ರಯತ್ನ ಸಕ್ಸಸ್ ಆಗ್ತಾ ಇಲ್ಲ. ಉಕ್ರೇನ್ ಶಾಂತಿ ಒಪ್ಪಂದಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ಅಮೆರಿಕ ಹೇಳ್ಕೊಳ್ತಾ ಇದೆ. ಆದ್ರೆ ರಷ್ಯಾದಿಂದ ಉಕ್ರೇನ್ ಮೇಲೆ ಪದೇ ಪದೇ ದಾಳಿ ಆಗ್ತಾ ಇದೆ ಅನ್ನೋದು ಅಮೆರಿಕ ಮಾಡ್ತಾ ಇರುವಂತಹ ಆರೋಪ. ಶಾಂತಿ ಒಪ್ಪಂದಕ್ಕೆ ಒಪ್ಪದೆ ಮಾತುಕತೆಯನ್ನ ಮಾಡುವಂತಹ ಟೈಮ್ನಲ್ಲೇ ದಾಳಿಯನ್ನ ಎಸಗ್ತಾ ಇದೆ. ರಷ್ಯಾದ ಯುದ್ಧಕ್ಕೆ ಆರ್ಥಿಕ ನೆರವು ಸಿಗ್ತಾ ಇರೋದು ಇತರೆ ದೇಶಗಳಿಂದ. ಯಾರ್ಯಾರು ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತಿದ್ದಾರೋ ಅಥವಾ ರಷ್ಯಾದ ಜೊತೆ ವ್ಯಾಪಾರ ವಹಿವಾಟನ್ನ ಇಟ್ಕೊಂಡಿದ್ದಾರೋ ಅವರಿಂದಾಗಿ ರಷ್ಯಾಗೆ ಆದಾಯ ಬರ್ತಾ ಇದೆ. ಆ ಆದಾಯವನ್ನ ಉಕ್ರೇನ್ನ ಮೇಲೆ ದಾಳಿ ಮಾಡೋದಕ್ಕೆ ರಷ್ಯಾ ಉಪಯೋಗ ಮಾಡಿಕೊಳ್ತಾ ಇದೆ. ಇದು ಅಮೆರಿಕಾದ ವಾದ, ಅಮೆರಿಕ ಮಾಡ್ತಾ ಇರುವಂತ ಆರೋಪ. ಹಾಗಾಗಿ ಅದರಲ್ಲೂ ತೈಲ ಖರೀದಿಯ ವಿಚಾರದಲ್ಲಿ ಭಾರತದ ತೈಲ ಖರೀದಿಯಿಂದ ರಷ್ಯಾ ಯುದ್ಧಕ್ಕೆ ಬಹಳ ದೊಡ್ಡ ನೆರವು ಸಿಗ್ತಾ ಇದೆ. ಭಾರತ ತೈಲ ಖರೀದಿಗೆ ಕೊಡುವಂತಹ ಹಣದಿಂದ ರಷ್ಯಾ ಯುದ್ಧವನ್ನ ನಿರಂತರವಾಗಿ ಮಾಡ್ತಾ ಇದೆ. ಹೀಗಾಗಿ ರಷ್ಯಾದ ಜೊತೆ ವ್ಯವಹಾರವನ್ನ ನಿಲ್ಲಿಸಬೇಕು. ಕೇವಲ ಭಾರತ ಮಾತ್ರ ಅಲ್ಲ, ಯಾರ್ಯಾರು ವ್ಯಾಪಾರ ವಹಿವಾಟನ್ನ ಮಾಡ್ತಿದ್ದಾರೋ ಅವರು ವ್ಯಾಪಾರ ವಹಿವಾಟನ್ನ ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ರೆ ಸುಂಕ ಹೆಚ್ಚಳವನ್ನ ಮಾಡ್ತೀವಿ. ಎಷ್ಟು? 500% ಆದಷ್ಟು. ಈಗಿರೋದೆಷ್ಟು ಸುಂಕ? 50% ಆದಷ್ಟು. ಕಳೆದ ಬಾರಿ ಟ್ಯಾರಿಫ್ ನಲ್ಲಿ ಬದಲಾವಣೆಯನ್ನ ಏನು ಡೊನಾಲ್ಡ್ ಟ್ರಂಪ್ ಮಾಡಿದ್ರು, ಆಗ್ಲೇ 50% ಸುಂಕ ಹೋಗಿತ್ತು. ಈಗ 500% ಸುಂಕವನ್ನ ಅಮೆರಿಕ ವಿಧಿಸುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಅಮೆರಿಕ ಕೊಟ್ಟಿದೆ. ಅಕ್ಷರಶಃ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದೆ. ತನ್ನಿಂದಾನೇ ಜಗತ್ತು ನಡೆಯೋದು, ತಾನು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಬೇರೆ ದೇಶಗಳು ಪತನಗುಟ್ಟಿ ಹೋಗ್ತಿವೆ ಅನ್ನುವಂಥ ಭ್ರಮೆಯಲ್ಲೇ ಡೊನಾಲ್ಡ್ ಟ್ರಂಪ್ ಇದ್ದಾರೆ. ಅದೇ ಕಾರಣಕ್ಕೆ ಈ ರೀತಿಯಾದಂತಹ ನಿಯಮಗಳನ್ನ, ನಿರ್ಧಾರಗಳನ್ನ, ನಿಲುವುಗಳನ್ನ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಿದ್ದಾರೆ. ಆದ್ರೆ ಇದಕ್ಕೆ ಭಾರತ ಕೊಡುವಂತಹ ಉತ್ತರ ಏನು ಅದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.